ಆಫ್ರಿಕಾ ಖಂಡ ಈ ಹೆಸರನ್ನ ಕೇಳಿದ ತಕ್ಷಣ ಇವತ್ತಿನ ಜಗತ್ತಿಗೆ ನೆನಪಾಗೋದು ವಿಪರೀತ ಬಡತನ, ಹಸಿವು, ಆಂತರಿಕ ಯುದ್ಧಗಳು ಮತ್ತೆ ರೋಗ ರುಜಿನಗಳು. ಆದ್ರೆ ಜಾಗತಿಕ ಭೂ ರಾಜಕೀಯದ ಅಸಲಿ ಸತ್ಯ ಏನು ಅಂದ್ರೆ ಆಫ್ರಿಕಾ ಬಡಖಂಡ ಅಲ್ಲ, ಬದಲಿಗೆ ಇಡೀ ಜಗತ್ತಿನ ದೈತ್ಯ ರಾಷ್ಟ್ರಗಳನ್ನ ಕೋಟ್ಯಾಂತರ ವರ್ಷಗಳ ಕಾಲ ಸಲಹಬಲ್ಲ ಅಪಾರ ನೈಸರ್ಗಿಕ ಸಂಪತ್ತನ್ನ ತನ್ನ ಒಡಲಲ್ಲಿಟ್ಕೊಂಡಿರುವಂತಹ ಅತ್ಯಂತ ಶ್ರೀಮಂತ ಭೂಮಿ ಅದು. ಆದ್ರೆ ದುರಾದೃಷ್ಟವಶಾತ್ ಆ ನೆಲದ ಅದ್ಭುತ ಸಂಪತ್ತೆ ಅಲ್ಲಿನ ಅಮಾಯಕ ಜನರಿಗೆ ಶಾಪವಾಗಿ ಪರಿಣಮಿಸಿದೆ. ನಾವು ಈ ಸರಣಿಯ ಹಿಂದಿನ ಎಪಿಸೋಡ್ಗಳಲ್ಲಿ ಅಮೆರಿಕದ CIA ಲ್ಯಾಟಿನ್ ಅಮೆರಿಕ ಮತ್ತೆ ಮಧ್ಯಪ್ರಾಚ್ಯದಲ್ಲಿ ನಡೆಸಿದಂತಹ ರಕ್ತ ಸಿಕ್ತ ಆಟಗಳನ್ನ ನೋಡಿದೀವಿ. ಇವತ್ತು ಬೆಚ್ಚಿ ಬೀಳಿಸುವ ಅಮೆರಿಕ ಫೈಲ್ ಸರಣಿಯ 6ನೇ ಭಾಗದಲ್ಲಿ ನಾವು ನಿಮ್ಮನ್ನ ಕೊಂಡೊಯ್ತಾ ಇರೋದು ಆಫ್ರಿಕಾ ಖಂಡದ ಹೃದಯ ಭಾಗದಲ್ಲಿರುವ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ದಿ ಕಾಂಗೋ ದೇಶಕ್ಕೆ. ಇದು ಇಡೀ ಜಗತ್ತಿನ ಇತಿಹಾಸದಲ್ಲೇ ಅತ್ಯಂತ ಕ್ರೂರ, ಅಮಾನವೀಯ ಮತ್ತೆ ಕಟು ಸತ್ಯದ ಇತಿಹಾಸ ಆಗಿದೆ. ಒಂದು ದೇಶ ತನ್ನ 100 ವರ್ಷಗಳ ಗುಲಾಮಗಿರಿಯಿಂದ ಮುಕ್ತಿ ಪಡೆದು ಸ್ವತಂತ್ರವಾಗಿ ತನ್ನದೇ ಆದ ಭವಿಷ್ಯವನ್ನ ಬರೆಯೋದಿಕ್ಕೆ ಹೊರಟಾಗ ಕೇವಲ 6 ತಿಂಗಳಲ್ಲಿ ಆ ದೇಶದ ಜನಪ್ರಿಯ ನಾಯಕನನ್ನ ಹತ್ಯೆ ಮಾಡಲಾಯಿತು. ಅಷ್ಟೇ ಅಲ್ಲ, ಆ ನಾಯಕನ ಶವವನ್ನ ಜಗತ್ತಿಗೆ ಸಿಗದೇ ಇರೋ ಹಾಗೆ ಆಮ್ಲದಲ್ಲಿ ಕರಗಿಸಿ ವ್ಯವಸ್ಥಿತವಾಗಿ ನಾಶಪಡಿಸಲಾಯಿತು ಅಂತಂದ್ರೆ ಸಾಮ್ರಾಜ್ಯಶಾಹಿ ಶಕ್ತಿಗಳ ಕ್ರೌರ್ಯ ಯಾವ ಮಟ್ಟದಾಗಿರಬಹುದು? ಹೌದು, ಇದು ಆಫ್ರಿಕಾದ ಆಶಾಕಿರಣ ಅಂತ ಕರೆಸ್ಕೊಂಡಿದ್ದ ಕಾಂಗೋದ ಮೊದಲ ಜನಪ್ರಿಯ ಪ್ರಧಾನಿ ಪ್ಯಾಟ್ರಸ್ ಲುಮುಂಬಾ ಅವರ ಹೃದಯ ವಿದ್ರಾವಕ ಕಥೆ. ಅಮೆರಿಕದ ಶ್ವೇತ ಭವನ ಮತ್ತೆ ಬೆಲ್ಜಿಯಂ ಸರ್ಕಾರಗಳು ಒಟ್ಟಾಗಿ ಸೇರ್ಕೊಂಡು ಕಾಂಗೋದ ವಜ್ರ, ಕೊಬಾಲ್ಟ್ ಮತ್ತೆ ಯುರೇನಿಯಂ ಸಂಪತ್ತನ್ನ ಲೂಟಿ ಮಾಡೋದಕ್ಕೆ ಅದು ಹೇಗೆ ಒಂದು ಇಡೀ ದೇಶದ ಭವಿಷ್ಯವನ್ನೇ ಕರಗಿಸಿದ್ವು ಅನ್ನೋದ್ರ ಅಸಲಿ ಇತಿಹಾಸವನ್ನ ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಾಂಗೋ ದೇಶದ ಈ ಮಹಾ ದುರಂತವನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದ್ರೆ ನಾವು ಇತಿಹಾಸವನ್ನ ಸ್ವಲ್ಪ ಕೆದಕಲೇಬೇಕು. 1885ರಿಂದ 1960ರವರೆಗೆ ಕಾಂಗೋ ದೇಶ ಬೆಲ್ಜಿಯಂ ಸಾಮ್ರಾಜ್ಯದ ಅತ್ಯಂತ ಕ್ರೂರ ಗುಲಾಮಗಿರಿಗೆ ಒಳಪಟ್ಟಿತ್ತು. ಬೆಲ್ಜಿಯಂನ ರಾಜ ಲಿಯೋಪೋಲ್ಡ್ ಅನ್ನುವಂಥ ನರ ರಾಕ್ಷಸ ಕಾಂಗೋವನ್ನ ತನ್ನ ಸ್ವಂತ ಆಸ್ತಿಯನ್ನಾಗಿ ಮಾಡ್ಕೊಂಡಿದ್ದ. ಕೇವಲ ರಬ್ಬರ್ ಮತ್ತೆ ಆನೆ ದಂತದ ಲೂಟಿಗಾಗಿ ಆತ ಕಾಂಗೋದ ಬರೋಬ್ಬರಿ 1 ಕೋಟಿಗೂ ಹೆಚ್ಚು ಅಮಾಯಕ ಜನರನ್ನ ಅತ್ಯಂತ ಅಮಾನುಷವಾಗಿ ಮುಗಿಸಾಕಿದ್ದ. ತೋಟಗಳಲ್ಲಿ ಕೆಲಸ ಮಾಡೋದಕ್ಕೆ ನಿರಾಕರಿಸುವ ಅಥವಾ ನಿಗದಿಪಡಿಸಿದಂತಹ ಗುರಿಯನ್ನ ತಲುಪದೇ ಇರುವಂತಹ ಕಾಂಗೋದ ಪುಟ್ಟ ಮಕ್ಕಳ ಕೈ ಬೆರಳುಗಳನ್ನ ಮತ್ತೆ ಕಾಲುಗಳನ್ನ ಕತ್ತರಿಸೋದು ಬೆಲ್ಜಿಯಂ ಸೈನಿಕರ ದಿನನಿತ್ಯದ ಕ್ರೂರ ಆಟ ಆಗಿತ್ತು. ಆದ್ರೆ ಇಷ್ಟೇ ಅಲ್ಲ, 20ನೇ ಶತಮಾನದ ಮಧ್ಯಭಾಗಕ್ಕೆ ಬರುವಾಗ ಕಾಂಗೋದ ನೆಲದಲ್ಲಿ ಮತ್ತೊಂದು ಅತ್ಯಂತ ಶಕ್ತಿಶಾಲಿ ಸಂಪತ್ತು ಪತ್ತೆ ಆಯಿತು. ಅದೇ ಅತ್ಯುನ್ನತ ಗುಣಮಟ್ಟದ ಯುರೇನಿಯಂ ಮತ್ತೆ ಕೋಬಾಲ್ಟ್ ಅದಿರು. ಇತಿಹಾಸದ ಒಂದು ಆಘಾತಕಾರಿ ಸತ್ಯ ಏನು ಅಂದ್ರೆ 1945ರಲ್ಲಿ ಅಮೆರಿಕ ಜಪಾನ್ನ ಹಿರೋಶಿಮಾ ಮತ್ತೆ ನಾಗಸಾಕಿ ನಗರಗಳ ಮೇಲೆ ಹಾಕಿದಂಥ ಪರಮಾಣು ಬಾಂಬ್ಗಳನ್ನ ರೆಡಿ ಮಾಡೋದಕ್ಕೆ ಬಳಸಿದಂಥ ಯುರೇನಿಯಂನ 80%ಕ್ಕೂ ಹೆಚ್ಚು ಭಾಗವನ್ನ ಕಾಂಗೋದ ಶಿಂಕೋಲೋಂಬು ಎನ್ನುವಂಥ ಗಣಿಯಿಂದಾನೇ ಅಮೆರಿಕನ್ರು ಲೂಟಿ ಮಾಡಿದ್ರು. ಅಂದ್ರೆ ಅಮೆರಿಕಕ್ಕೆ ಜಾಗತಿಕ ಸೂಪರ್ ಪವರ್ ಆಗೋದಿಕ್ಕೆ ಕಾಂಗೋದ ಯುರೇನಿಯಂ ಅತ್ಯಗತ್ಯವಾಗಿತ್ತು. ಆದ್ರೆ ದಶಕಗಳ ಕಾಲ ಈ ಭೀಕರ ದೌರ್ಜನ್ಯವನ್ನು ಅನುಭವಿಸಿದಂಥ ಕಾಂಗೋದ ಜನರಲ್ಲಿ ಸ್ವತಂತ್ರದ ಕಿಡಿ ಹೊತ್ಕೊಳ್ತು. ದೇಶಾದ್ಯಂತ ಭಾರಿ ಪ್ರತಿಭಟನೆಗಳ ಆರಂಭ ಆದವು. ಈ ಹೋರಾಟದ ಮುಂಚೂಣಿಯಲ್ಲಿ ನಿಂತು ಆಫ್ರಿಕಾದ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿದವರೇ ಒಬ್ಬ ಯುವ ಪೋಸ್ಟಲ್ ಕ್ಲರ್ಕ್ ಮತ್ತೆ ಕ್ರಾಂತಿಕಾರಿ ಲೇಖಕ ಪ್ಯಾಟ್ರಸ್ ಲುಮುಂಬಾ. ಪ್ಯಾಟ್ರಸ್ ಲುಮುಂಬಾ ಕೇವಲ ಕಾಂಗೋದ ನಾಯಕನಾಗಿರಲಿಲ್ಲ, ಅವರು ಇಡೀ ಆಫ್ರಿಕಾ ಖಂಡನೇ ವಿದೇಶಿ ಸಾಮ್ರಾಜ್ಯಶಾಹಿಗಳಿಂದ ಮುಕ್ತಿ ಪಡೆದು ಒಟ್ಟಾಗಿ ಬೆಳಿಬೇಕು ಅನ್ನುವಂಥ ಒಂದು ಸಿದ್ಧಾಂತದ ಪ್ರಬಲ ಹರಿಕಾರರಾಗಿದ್ದರು. 1960ರಲ್ಲಿ ಕಾಂಗೋದಲ್ಲಿ ನಡೆದಂಥ ಮೊದಲ ಪ್ರಜಾಪ್ರಭುತ್ವ ಚುನಾವಣೆಯಲ್ಲಿ ಲುಮುಂಬಾ ಅವರ ಪಕ್ಷ ಭಾರಿ ಬಹುಮತದೊಂದಿಗೆ ಗೆದ್ದು ಬಂತು. ಜೂನ್ 30, 1960ರಂದು ಕಾಂಗೋ ಅಧಿಕೃತವಾಗಿ ಸ್ವತಂತ್ರವನ್ನ ಪಡೆಯಿತು ಮತ್ತೆ
ಲುಮುಂಬಾ ದೇಶದ ಮೊದಲ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಆ ಸ್ವತಂತ್ರೋತ್ಸವದ ಭವ್ಯ ಸಮಾರಂಭದಲ್ಲಿ ಬೆಲ್ಜಿಯಂನ ರಾಜ ಬೌಡೋಯಿನ್ ವೇದಿಕೆಯ ಮೇಲೆ ನಿಂತ್ಕೊಂಡು ಅತ್ಯಂತ ಅಹಂಕಾರದಿಂದ ಭಾಷಣ ಮಾಡ್ತಾರೆ. ನಾವು ಕಾಂಗೋವನ್ನ ನಾಗರಿಕರನ್ನಾಗಿ ಮಾಡಿದೀವಿ ಅಂತ ಕಾಂಗೋದ ಜನರ ಗಾಯದ ಮೇಲೆ ಉಪ್ಪು ಸವರದ. ಶಿಷ್ಟಾಚಾರದ ಪ್ರಕಾರ ಪ್ರಧಾನಿ ಲುಮುಂಬಾ ಆ ರಾಜನನ್ನ ಹೊಗಳಿ ಮಾತಾಡಬೇಕಾಗಿತ್ತು. ಆದ್ರೆ ಸ್ವಾಭಿಮಾನಿ ಲುಮುಂಬಾ ಮೈಕ್ರೋಫೋನ್ ಮುಂದೆ ಬಂದು ನಿಂತಾಗ ಇಡೀ ಸಭೆ ಸ್ತಬ್ಧವಾಯಿತು. ಅವರು ಬೆಲ್ಜಿಯಂ ರಾಜನ ಕಣ್ಣಿಗೆ ಕಣ್ಣಿಟ್ಟು ಇಡೀ ಜಗತ್ತೇ ಬೆಚ್ಚಿ ಬೀಳೋ ಹಾಗೆ ಭಾಷಣ ಮಾಡಿದರು. ಕಾಂಗೋದ ಸಹೋದರರೇ, ಹೋರಾಟಗಾರರೇ, ಇವತ್ತು ನಾವು ಪಡೆದಿರುವ ಈ ಸ್ವಾತಂತ್ರ್ಯ ಕೇವಲ ಬೆಲ್ಜಿಯಂ ನಮಗ್ ನೀಡಿದಂತ ಭಿಕ್ಷೆ ಅಲ್ಲ. ಇದ್ರ ಹಿಂದೆ ನಮ್ಮ ಕೋಟ್ಯಾಂತರ ಸಹೋದರರ ರಕ್ತ, ಬೆವರು ಮತ್ತೆ ಕಣ್ಣೀರಿದೆ. ನಮ್ಮನ್ನ ಹಗಲಿರುಳು ಚಾವಟಿಯಿಂದ ಹೊಡೆದು ನಮ್ಮ ಸಂಪತ್ತನ್ನ ಲೂಟಿ ಮಾಡಿದಂಥ ಆ ಕರಾಳ ದಿನಗಳನ್ನ ನಾವು ಯಾವತ್ತಿಗೂ ಮರೆಯೋದಿಕ್ ಸಾಧ್ಯ ಇಲ್ಲ. ಇವತ್ತಿನಿಂದ ಕಾಂಗೋದ ಸಂಪತ್ತು ಕಾಂಗೋದ ಬಡ ಜನರಿಗೆ ಸೇರಿದ್ದು. ನಮ್ಮ ದೇಶದ ವಜ್ರ, ಚಿನ್ನ ಮತ್ತೆ ಯುರೇನಿಯಂ ಅನ್ನ ವಿದೇಶಿ ಕಂಪನಿಗಳು ಲೂಟಿ ಮಾಡೋದಿಕ್ಕೆ ನಾವು ಇನ್ನು ಮುಂದೆ ಬಿಡೋದಿಲ್ಲ ಅಂತ ಅವರು ಗರ್ಜಿಸಿದ್ರು. ಈ ಭಾಷಣ ಇಡೀ ಪಾಶ್ಚಿಮಾತ್ಯ ಜಗತ್ತಿಗೆ ಬಡಿದ ಸಿಡಿಲಾಯಿತು. ಬೆಲ್ಜಿಯಂ ಮತ್ತೆ ಅಮೆರಿಕದ ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಗೊತ್ತಾಯಿತು, ಈ ಪ್ಯಾಟ್ರಸ್ ಲುಮುಂಬಾ ನಮ್ಮ ಮಾತು ಕೇಳುವಂತಹ ಕೈಗೊಂಬೆ ಅಲ್ಲ. ಆತ ತನ್ನ ದೇಶದ ಸಂಪತ್ತನ್ನ ರಾಷ್ಟ್ರೀಕರಣಗೊಳಿಸೋದಿಕ್ಕೆ ಹೊರಟಿದ್ದಾನೆ. ಅಮೆರಿಕದ ಶ್ವೇತಭವನದಲ್ಲಿದ್ದ ಅಧ್ಯಕ್ಷ ಡ್ವೈಟ್ ಐಸೆನ್ಹೋವರ್ ಮತ್ತೆ ಸಿಐಎ ಅಧಿಕಾರಿಗಳು ರಾತ್ರೋರಾತ್ರಿ ಲುಮುಂಬಾ ಸರ್ಕಾರವನ್ನ ಧ್ವಂಸಗೊಳಿಸೋದಿಕ್ಕೆ ಒಂದು ರಹಸ್ಯ ಯೋಜನೆಯನ್ನ ಸಿದ್ಧಪಡಿಸಿದ್ರು. ಕಾಂಗೋ ಸ್ವತಂತ್ರವಾಗಿ ಕೇವಲ ಕೆಲವೇ ವಾರಗಳಾಗಿದೆ. ದೇಶದಲ್ಲಿ ಇನ್ನೂ ಸರಿಯಾದ ಸೇನೆ ಅಥವಾ ಆಡಳಿತ ವ್ಯವಸ್ಥೆ ಕೂಡ ರಚನೆ ಆಗಿರಲಿಲ್ಲ. ಇಂಥ ಸೂಕ್ಷ್ಮ ಪರಿಸ್ಥಿತಿಯನ್ನೇ ಬಂಡವಾಳ ಮಾಡಿಕೊಂಡು ಸಿಐಎ ಮತ್ತೆ ಬೆಲ್ಜಿಯಂ ಜಂಟಿಯಾಗಿ ರಹಸ್ಯ ಕಾರ್ಯತಂತ್ರಕ್ಕೆ ಚಾಲನೆಯನ್ನ ನೀಡಿದೆ. ಅಮೆರಿಕ ಇದನ್ನ ಅತ್ಯಂತ ವ್ಯವಸ್ಥಿತವಾಗಿ ಜಾರಿಗೆ ತಂತು. ಮೊದಲನೇದಾಗಿ ಕಾಂಗೋದ ಅತ್ಯಂತ ಶ್ರೀಮಂತ ವಜ್ರ ಮತ್ತೆ ಯುರೇನಿಯಂಗಳಿದ್ದಂಥ ಪ್ರಾಂತ್ಯನೇ ಕಟಾಂಗ. ಸಿಐಎ ಮತ್ತು ಬೆಲ್ಜಿಯಂ ಅಲ್ಲಿನ ಒಬ್ಬ ದೇಶದ್ರೋಹಿ ಸ್ಥಳೀಯ ನಾಯಕ ಮೊಯ್ಬೆ ಶೋಂಬೆ ಅನ್ನುವಾತನಿಗೆ ಕೋಟ್ಯಾಂತರ ಡಾಲರ್ ಹಣ ಮತ್ತೆ ಶಸ್ತ್ರಾಸ್ತ್ರಗಳನ್ನ ನೀಡಿ ಬಂಡಾಯ ಎಬ್ಬಿಸಿತು. ಬೆಲ್ಜಿಯಂ ತನ್ನ ಸೈನ್ಯವನ್ನ ರಹಸ್ಯವಾಗಿ ಕಟಾಂಗ ಪ್ರಾಂತ್ಯಕ್ಕೆ ಕಳುಹಿಸಿ ಗಣಿಗಳನ್ನ ತನ್ನ ವಶದಲ್ಲಿಟ್ಕೊಳ್ತು. ಎರಡನೇದಾಗಿ ಕಾಂಗೋ ಸೇನೆಯಲ್ಲಿದ್ದಂಥ ಒಬ್ಬ ಮಹತ್ವಾಕಾಂಕ್ಷಿ ಅಧಿಕಾರಿ ಜೋಸೆಫ್ ಮೊಬುಟು ಅನ್ನುವಾತನನ್ನ ಸಿಐಎ ಅಧಿಕಾರಿಗಳು ರಹಸ್ಯವಾಗಿ ಭೇಟಿಯಾಗಿ ಭಾರೀ ಪ್ರಮಾಣದ ಡಾಲರ್ ನೋಟುಗಳ ಆಮಿಷವನ್ನ ಒಡ್ಡಿದ್ರು. ಪ್ರಧಾನಿ ಲುಮುಂಬಾ ವಿರುದ್ಧ ಮಿಲಿಟರಿ ದಂಗೆ ಮಾಡೋದಿಕ್ಕೆ ಆತನನ್ನ ರೆಡಿ ಮಾಡಲಾಯಿತು. ಮೂರನೇದಾಗಿ ಅಮೆರಿಕದ ಶ್ವೇತಭವನದ ರಹಸ್ಯ ಮುಕ್ತಗೊಂಡ ದಾಖಲೆಗಳ ಪ್ರಕಾರ ಸಿಐಎ ಮುಖ್ಯಸ್ಥ ಅಲೆನ್ ಡೆಲ್ಲೆಸ್ ತಜ್ಞ ವಿಜ್ಞಾನಿಗಳ ಮೂಲಕ ಅತ್ಯಂತ ಭೀಕರ ಜೈವಿಕ ವಿಷವನ್ನ ಕಾಂಗೋಗೆ ಕಳಿಸ್ಕೊಟ್ಟಿದ್ದ. ಲುಮುಂಬಾ ಅವರ ಹಲ್ಲುಜ್ಜುವ ಪೇಸ್ಟ್ ಅಥವಾ ಆಹಾರದಲ್ಲಿ ಈ ವಿಷವನ್ನ ಬೆರೆಸಿ ಅವರನ್ನ ಕೊಲ್ಲೋದು ಸಿಐಎ ಯೋಜನೆಯಾಗಿತ್ತು. ಆದರೆ ಅವರ ಸುತ್ತಾನು ಇದ್ದಂಥ ಬಿಗಿ ಭದ್ರತೆಯಿಂದಾಗಿ ಈ ವಿಷದ ಕುತಂತ್ರ ಯಶಸ್ವಿಯಾಗಲಿಲ್ಲ. ಪ್ರಧಾನಿ ಲುಮುಂಬಾ ತಮ್ಮ ದೇಶವನ್ನ ರಕ್ಷಣೆ ಮಾಡೋದಿಕ್ಕೆ ವಿಶ್ವಸಂಸ್ಥೆಯ ನೆರವನ್ನ ಕೇಳ್ತಾರೆ. ಆದರೆ ವಿಶ್ವಸಂಸ್ಥೆ ಅಮೆರಿಕದ ಒತ್ತಡಕ್ಕೆ ಮಣಿದು ಕಾಂಗೋಗೆ ಯಾವುದೇ ಮಿಲಿಟರಿ ಸಹಾಯವನ್ನ ಮಾಡದೆ ಕೇವಲ ಮೂಕ ಪ್ರೇಕ್ಷಕನಾಗಿ ನಿಂತಿತು. ಕಾಂಗೋದ ರಕ್ಷಣೆಗಾಗಿ ಲುಮುಂಬಾ ಸೋವಿಯತ್ ರಷ್ಯಾದಿಂದ ಕೇವಲ ಕೆಲವು ಸಾರಿಗೆ ವಿಮಾನಗಳನ್ನ ಪಡೆದದ್ದೇ ತಡ. ಅಮೆರಿಕ ಇಡೀ ಜಾಗತಿಕ ಮಾಧ್ಯಮಗಳಲ್ಲಿ ಲುಮುಂಬಾ ಒಬ್ಬ ಕಮ್ಯುನಿಸ್ಟ್ ರಾಕ್ಷಸ ಅಂತ ಭೀಕರ ಪ್ರಪಗಂಡ ಆರಂಭ ಮಾಡಿತು. 1960 ಸೆಪ್ಟೆಂಬರ್ 14ರಂದು ಸಿಐಎ ಖರೀದಿ ಮಾಡಿದಂಥ ಜನರಲ್ ಜೋಸೆಫ್ ಮೊಬುಟು ದೇಶದಲ್ಲಿ ಮಿಲಿಟರಿ ದಂಗೆಯನ್ನ ಘೋಷಿಸಿದ. ಪ್ರಧಾನಿ ಪ್ಯಾಟ್ರಸ್ ಲುಮುಂಬಾ ಅವರನ್ನ ಅವರ ಅಧಿಕೃತ ನಿವಾಸದಲ್ಲೇ ಗೃಹ ಬಂಧನದಲ್ಲಿ ಇಡಲಾಯಿತು. ಆದರೆ ದೇಶದ ಜನರನ್ನ ಸಂಘಟಿಸೋದಿಕ್ಕೆ ನವೆಂಬರ್ ತಿಂಗಳ ಒಂದು ಕತ್ತಲೆಯ ರಾತ್ರಿ ಅವರು ರಹಸ್ಯವಾಗಿ ತಪ್ಪಿಸಿಕೊಂಡು ಹೊರಟರು. ಅವರನ್ನ ಹಿಡಿಯೋದಿಕ್ಕೆ ಸಿಐಎ ಅಧಿಕಾರಿಗಳು ಮತ್ತೆ ಮೊಬುಟು ಸೈನಿಕರು ಜಂಟಿಯಾಗಿ ಬಲೆ ಹೆಣೆದಿದ್ರು. ಕೊನೆಗೆ ಡಿಸೆಂಬರ್ 1ರಂದು ನದಿಯೊಂದನ್ನ ದಾಟ್ತಾ ಇದ್ದಾಗ ಲುಮುಂಬಾ ಅವರನ್ನ ಸೈನಿಕರು ಸುತ್ತುವರೆದು ಅತ್ಯಂತ ನಿರ್ದಯವಾಗಿ ಬಂಧಿಸಿದ್ರು. ಬಂಧನದ ನಂತರ ಲುಮುಂಬಾ ಅವರಿಗೆ ನೀಡಿದಂಥ ಹಿಂಸೆ ಇಡೀ ಮನುಕುಲನೇ ನಾಚಿಕೆ ಪಡುವಂಥದ್ದು. ಅವರನ್ನ ಹಗ್ಗಗಳಿಂದ ಬಿಗಿದು ಮಿಲಿಟರಿ ಲಾರಿಯ ಹಿಂಭಾಗಕ್ಕೆ ಎಸೆದು ಸಾರ್ವಜನಿಕವಾಗಿ ಅವರನ್ನ ಥಳಿಸಲಾಯಿತು. ಅದಾದ ನಂತರ ಜನವರಿ 17, 1961ರಂದು ಅವರನ್ನ ಬಂಡಾಯ ಪ್ರಾಂತ್ಯವಾದಂಥ ಕಟಾಂಗಕ್ಕೆ ವಿಮಾನದ ಮೂಲಕ ಸಾಗಿಸಲಾಯಿತು. ಆ ಪ್ರಯಾಣದ ಉದ್ದಕ್ಕೂ ಮತ್ತೆ ಕಟಾಂಗ ತಲುಪಿದ ತಕ್ಷಣ
ಬೆಲ್ಜಿಯಂ ಅಧಿಕಾರಿಗಳು ಹಾಗೆ ಸ್ಥಳೀಯ ದ್ರೋಹಿಗಳು ಸೇರಿ ಅವರ ಹಲ್ಲುಗಳನ್ನು ಮುರಿದು ಮುಖವನ್ನ ಜಜ್ಜಿ ಭೀಕರವಾಗಿ ಚಿತ್ರಹಿಂಸೆಯನ್ನ ನೀಡಿದ್ರು. ಆದರೆ ಆ ಮಾರಣಾಂತಿಕ ವೇದನೆಯ ಸ್ಥಿತಿಯಲ್ಲೂ ಕೂಡ ಲುಮುಂಬಾ ದೇಶದ್ರೋಹಿಗಳ ಮುಂದೆ ಮಂಡಿ ಊರಿ ಕ್ಷಮೆ ಕೇಳಲಿಲ್ಲ. 1961 ಜನವರಿ 17 ಕತ್ತಲೆಯ ರಾತ್ರಿ ಕಾಂಗೋದ ದಟ್ಟ ಅರಣ್ಯದ ಒಂದು ನಿರ್ಜನ ಪ್ರದೇಶಕ್ಕೆ 35 ವರ್ಷದ ಪ್ಯಾಟ್ರಿಸ್ ಲುಮುಂಬಾ ಮತ್ತೆ ಅವರ 2 ನಿಷ್ಠಾವಂತ ಮಂತ್ರಿಗಳನ್ನ ಕರೆತರಲಾಯಿತು. ಅವರ ದೇಹಗಳು ಈಗಾಗಲೇ ರಕ್ತ ಸಿಕ್ತವಾಗಿದ್ವು, ಮೂಳೆಗಳು ಮುರಿದು ಹೋಗಿದ್ವು. ಬೆಲ್ಜಿಯಂ ಅಧಿಕಾರಿಗಳ ಸಮ್ಮುಖದಲ್ಲಿ ಆ ಮೂವರನ್ನ ಒಂದು ದೊಡ್ಡ ಮರಕ್ಕೆ ಕಟ್ಟಿ ನಿಲ್ಲಿಸಲಾಯಿತು. ಮಿಲಿಟರಿ ಅಧಿಕಾರಿಯೊಬ್ಬನ ಆದೇಶದ ಮೇರೆಗೆ ಸೈನಿಕರು ಒಮ್ಮೆಗೆ ಗುಂಡಿನ ಮಳೆಗರೆದ್ರು. ಆಫ್ರಿಕಾದ ಇತಿಹಾಸದ ಅತ್ಯಂತ ಪ್ರಕಾಶಮಾನವಾದಂತಹ ಆ ಆಶಾಕಿರಣ ಕತ್ತಲೆಯ ಕಾಡಿನ ಮಣ್ಣಿನ ಮೇಲೆ ಹೆಣವಾಗ್ಬಿತ್ತು. ಕಾಂಗೋದ ಜನಪ್ರಿಯ ಪ್ರಧಾನಿಯನ್ನ ಅಮೆರಿಕದ ಸಾಮ್ರಾಜ್ಯಶಾಹಿ ಹಸಿವು ಭೀಕರವಾಗಿ ಮುಗಿಸಾಕಿತ್ತು. ಆದ್ರೆ ಆ ಕರಾಳ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಲುಮುಂಬಾ ಅವರನ್ನ ಕೊಂದ ನಂತರ ಬೆಲ್ಜಿಯಂ ಮತ್ತೆ ಅಮೆರಿಕದ ಅಧಿಕಾರಿಗಳಿಗೆ ಒಂದು ದೊಡ್ಡ ಭಯ ಇತ್ತು. ಒಂದು ವೇಳೆ ಲುಮುಂಬಾ ಅವರ ಸಮಾಧಿ ಅಥವಾ ಶವ ಕಾಂಗೋದ ಜನರಿಗೆ ಏನಾದ್ರೂ ಸಿಕ್ಕಿಬಿಟ್ರೆ ಅದು ಒಂದು ಪವಿತ್ರ ಸ್ಮಾರಕ ಆಗಿ ಮಾರ್ಪಡುತ್ತೆ ಅನ್ನುವಂತಹ ಒಂದು ಭೀತಿ ಅವರಿಗಿತ್ತು. ಅದಕ್ಕಾಗಿನೇ ಅವರು ಇತಿಹಾಸದಲ್ಲೇನೆ ಅತ್ಯಂತ ವಿಕೃತ ಹಾಗೂ ಭೀಕರವಾದ ಆ ಒಂದು ನಿರ್ಧಾರವನ್ನ ತೆಗೆದುಕೊಂಡರು. ಹತ್ಯೆ ನಡೆದ ಮರುದಿನ ರಾತ್ರಿ ಗೆರಾರ್ಡ್ ಸೊಯೆಟೆ ಎನ್ನುವಂಥ ಬೆಲ್ಜಿಯಂ ಪೊಲೀಸ್ ಅಧಿಕಾರಿ ಮತ್ತೆ ಆತನ ಸೈನಿಕರು ಲುಮುಂಬಾ ಅವರ ಶವವನ್ನ ಹೂತಿದ್ದಂತಹ ಜಾಗದಿಂದ ಮತ್ತೆ ಹೊರಗೆ ತೆಗಿತಾರೆ. ಕಾಡಿನ ಮಧ್ಯದಲ್ಲಿ ಒಂದು ದೊಡ್ಡ ಗರಗಸವನ್ನ ತಂದು ಆ ಪ್ರಧಾನಿಯ ಶವವನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿದ್ರು. ನಂತರ ಅವ್ರು ತಂದಿದ್ದಂತಹ ದೊಡ್ಡ ದೊಡ್ಡ ಬ್ಯಾರೆಲ್ಗಳ ಒಳಗೆ ಆ ಶವದ ತುಂಡುಗಳನ್ನ ಹಾಕಿ ಅದರ ಮೇಲೆ ಬಕೆಟ್ ಗಟ್ಲೆ ಅತ್ಯಂತ ತೀಕ್ಷ್ಣವಾದ ಸಲ್ಫರಿಕ್ ಆಮ್ಲವನ್ನ ಸುರಿದ್ರು. ಇಡೀ ರಾತ್ರಿ ಆ ಆಮ್ಲದ ಜ್ವಾಲೆಯಲ್ಲಿ ಆ ಹೆಮ್ಮೆಯ ಪ್ರಧಾನಿಯ ದೇಹದ ಮಾಂಸ, ಮೂಳೆ, ರಕ್ತ ಪ್ರತಿಯೊಂದು ಕರಗಿ ನೀರಾಗೋಯ್ತು. ಆ ಬೆಲ್ಜಿಯಂ ಅಧಿಕಾರಿ ಗೆರಾರ್ಡ್ ಸೊಯೆಟೆ ಸಾಯೋ ಮುನ್ನ ಬರೆದಂಥ ಪುಸ್ತಕದಲ್ಲಿ ಈ ಸತ್ಯವನ್ನ ಬಹಿರಂಗಪಡಿಸ್ತಾ ತಾನು ಇಡೀ ರಾತ್ರಿ ಆ ಶವವನ್ನ ಆಮ್ಲದಲ್ಲಿ ಕರಗಿಸದೆ ಮತ್ತೆ ಕೊನೆಗುಳಿದಿದ್ದು ಕೇವಲ 2 ಹಲ್ಲುಗಳು ಹಾಗೆ ಬುಲೆಟ್ ಚೂರುಗಳು ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿದ್ದ. ಇತಿಹಾಸದ ಇತ್ತೀಚಿನ ಪುಟಗಳಲ್ಲಿ ಬೆಲ್ಜಿಯಂ ಸರ್ಕಾರವು ತನ್ನ ತಪ್ಪನ್ನ ಒಪ್ಕೊಂಡು ಗೆರಾರ್ಡ್ ಸೊಯೆಟೆಯಿಂದ ವಶಪಡಿಸಿಕೊಂಡಿದ್ದಂತಹ ಲುಮುಂಬಾ ಅವರ ಆ ಒಂದು ಹಲ್ಲನ್ನ ಮಾತ್ರನೇ ಕಾಂಗೋ ದೇಶಕ್ಕೆ ಗೌರವಯುತವಾಗಿ ಮರಳಿ ಹಸ್ತಾಂತರಿಸಿದೆ. ಹಾಗಾದ್ರೆ ಈ ಸಾಮ್ರಾಜ್ಯಶಾಹಿಗಳ ವಿಕೃತಿ ಅದು ಎಷ್ಟಿತ್ತು ಅಂತ ನೀವೇ ಯೋಚನೆ ಮಾಡಿ. ಜಗತ್ತಿನ ಇತಿಹಾಸದಲ್ಲೇ ತನ್ನದೇ ದೇಶದ ಸಂಪತ್ತನ್ನ ರಕ್ಷಣೆ ಮಾಡೋದಿಕ್ಕೆ ಹೊರಟಂತ ಒಬ್ಬ ಪ್ರಧಾನಿಯ ಶವವನ್ನ ಈ ರೀತಿ ಇಲ್ಲವಾಗಿಸಿದಂಥ ಮತ್ತೊಂದು ಕ್ರೂರಾತಿ ಕ್ರೂರ ಉದಾಹರಣೆ ನಿಮಗೆ ಎಲ್ಲೂ ಕೂಡ ಸಿಗೋದಿಕ್ಕೆ ಸಾಧ್ಯನೇ ಇಲ್ಲ. ಪ್ಯಾಟ್ರಿಸ್ ಲುಮುಂಬಾ ಅವರನ್ನ ಆಮ್ಲದಲ್ಲಿ ಕರಗಿಸಿದ ನಂತರ ಅಮೆರಿಕ ತಾನಾರಿಸಿದ ಕೈಗೊಂಬೆ ಸರ್ವಾಧಿಕಾರಿ ಜೋಸೆಫ್ ಮೊಬುಟುವನ್ನ ಕಾಂಗೋದ ಅಧ್ಯಕ್ಷನನ್ನ ಕೂರಿಸಿತು. ಈ ಮೊಬುಟು ಮುಂದಿನ 32 ವರ್ಷಗಳ ಕಾಲ ಕಾಂಗೋವನ್ನ ಮನಬಂದ ಹಾಗೆ ಲೂಟಿ ಮಾಡಿದ. ಆತ ದೇಶದ ಖಜಾನೆಯಿಂದ ಬರೋಬ್ಬರಿ $5 ಶತಕೋಟಿ ಹಣವನ್ನ ವೈಯಕ್ತಿಕವಾಗಿ ಕದ್ದು ಪ್ಯಾರಿಸ್ ಮತ್ತೆ ಸ್ವಿಟ್ಜರ್ಲೆಂಡ್ ನಲ್ಲಿ ಐಷಾರಾಮಿ ಅರಮನೆಗಳನ್ನ ಖರೀದಿ ಮಾಡಿದ. ಕಾಂಗೋದ ವಜ್ರ ಮತ್ತೆ ಯುರೇನಿಯಂ ಗಣಿಗಳನ್ನ ಸಂಪೂರ್ಣವಾಗಿ ಅಮೆರಿಕದ ಕಂಪನಿಗಳಿಗೆ ಬರೆದುಕೊಟ್ಟ. ಆತ ಎಷ್ಟು ದೊಡ್ಡ ಸರ್ವಾಧಿಕಾರಿಯಾಗಿದ್ರೂ ಕೂಡ ಅಮೆರಿಕದ ಶ್ವೇತ ಭವನ ಆತನಿಗೆ ನಿರಂತರವಾಗಿ ಮಿಲಿಟರಿ ರಕ್ಷಣೆಯನ್ನ ನೀಡ್ತಾ ಇತ್ತು. ಯಾಕೆ ಗೊತ್ತಾ? ಯಾಕಂದ್ರೆ ಆತ ಅಮೆರಿಕದ ನಿಷ್ಠಾವಂತ ಗುಲಾಮನಾಗಿದ್ದ. ಇವತ್ತು ನಾವು ದಿನನಿತ್ಯ ಬಳಸುವಂತಹ ಸ್ಮಾರ್ಟ್ ಫೋನ್ಗಳು, ಲ್ಯಾಪ್ಟಾಪ್ಗಳು ಮತ್ತೆ ಎಲೆಕ್ಟ್ರಿಕ್ ಕಾರ್ಗಳ ಬ್ಯಾಟರಿಗಳನ್ನು ತಯಾರಿಸೋದಕ್ಕೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರೋದು ಈ ಕೊಬಾಲ್ಟ್ ಅನ್ನುವಂಥ ಖನಿಜ. ಇಡೀ ಜಗತ್ತಿನ 70%ಕ್ಕಿಂತನೂ ಹೆಚ್ಚು ಕೊಬಾಲ್ಟ್ ಸಿಗೋದು ಇವತ್ತಿಗೂ ಕೂಡ ಇದೇ ಕಾಂಗೋ ದೇಶದಲ್ಲಿ. ಆದ್ರೆ ಇವತ್ತಿಗೂ ಕೂಡ ಅಲ್ಲಿನ ಲಕ್ಷಾಂತರ ಪುಟ್ಟ ಮಕ್ಕಳು ದಿನಕ್ಕೆ ಕೇವಲ $1 ಕೂಲಿಗಾಗಿ ಆ ಕೊಬಾಲ್ಟ್ ಗಣಿಗಳ ಕೆಸರಿನಲ್ಲಿ ಬರಿಗೈಯಲ್ಲಿ ದುಡಿತಾ ಇದ್ದಾರೆ. ವಿದೇಶಿ ಕಾರ್ಪೊರೇಟ್ ಕಂಪನಿಗಳು ಇವತ್ತಿಗೂ ಕೂಡ ಕಾಂಗೋದ ಸಂಪತ್ತನ್ನ ಲೂಟಿ ಮಾಡ್ತಾನೆ ಇವೆ. ಇವತ್ತು ವಿಶ್ವಸಂಸ್ಥೆಯ ವೇದಿಕೆಯಲ್ಲಿ ನಿಂತ್ಕೊಂಡು ಪ್ರಜಾಪ್ರಭುತ್ವದ ಒಣ ಭಾಷಣ ಬೆಗೆಯುವಂತಹ ಅಮೆರಿಕದ ನಾಯಕರು ಅವತ್ತು ಆಫ್ರಿಕಾದಲ್ಲಿ ಪ್ರಜಾಪ್ರಭುತ್ವದ ಆಶಾಕಿರಣವಾಗಿದ್ದಂತಹ ಪ್ಯಾಟ್ರಿಸ್ ಲುಮುಂಬಾ ಅವರ ಇಡೀ ಅಸ್ತಿತ್ವವನ್ನೇ ಆಮ್ಲದಲ್ಲಿ ಕರಗಿಸಿದಂತಹ ಇತಿಹಾಸದ ಕಪ್ಪು ಚುಕ್ಕೆಯನ್ನ ಜಗತ್ತಿಗೆ ಯಾವತ್ತಿಗೂ ತೋರಿಸೋದಿಲ್ಲ. ಕಾಂಗೋದ ಈ ರಕ್ತ ಸಿಕ್ತ ಇತಿಹಾಸ ನಮಗ್ ಸಾರುವಂತಹ ಸತ್ಯ ಒಂದೇ: ಅಮೆರಿಕ ಮತ್ತೆ ಪಾಶ್ಚಿಮಾತ್ಯ ದೇಶಗಳಿಗೆ ಈ ಜಗತ್ತಿನಲ್ಲಿ ಮಾನವೀಯತೆನೂ ಬೇಡ, ಜನರ ಜೀವಗಳು ಬೇಡ. ಅವರಿಗೆ ಬೇಕಾಗಿರೋದು
ಕೇವಲ ನೈಸರ್ಗಿಕ ಸಂಪತ್ತಿನ ಲೂಟಿ ಮತ್ತೆ ಕಾರ್ಪೊರೇಟ್ ಲಾಭ. ಕಾಂಗೋದಲ್ಲಿ ಆಮ್ಲದಲ್ಲಿ ಕರಗಿಸಿದಂತಹ ಅಮೆರಿಕದ ಈ ಸಾಮ್ರಾಜ್ಯಶಾಹಿ ಹಸಿವು ಮುಂದಿನ ದಿನಗಳಲ್ಲಿ ಇಡೀ ಏಷ್ಯಾ ಖಂಡದ ಮತ್ತೊಂದು ಸುಂದರ ದೇಶದ ಮೇಲೆ ಕಣ್ಣನ್ನೆಟ್ಟಿತು. ನಮ್ಮ ಈ ವಿಶೇಷ ಸರಣಿಯ ಮುಂದಿನ 7ನೇ ಭಾಗದಲ್ಲಿ ನಾವು ಚರ್ಚೆ ಮಾಡಲಿರೋದು ಇಡೀ ಜಗತ್ತಿನ ಇತಿಹಾಸದಲ್ಲೇನೆ ತಲಾವಾರು ಅತಿ ಹೆಚ್ಚು ಬಾಂಬ್ ದಾಳಿಗೊಳಗಾದ, ಕಣ್ಣಿಗೆ ಕಾಣದಂತಹ ಅಮೆರಿಕದ ರಹಸ್ಯ ಯುದ್ಧಕ್ಕೆ ಬಲಿಯಾದಂತಹ ಲಾವೋಸ್ ದೇಶದ ಭೀಕರ ಕಥೆಯನ್ನ. ಅಲ್ಲಿ ಅಮೆರಿಕ ಸುರಿದ 20 ದಶಲಕ್ಷಕ್ಕೂ ಹೆಚ್ಚು ಕ್ಲಸ್ಟರ್ ಬಾಂಬ್ಗಳ ಕರಾಳ ಸತ್ಯವನ್ನ ನಾವು ನಿಮ್ಮ ಮುಂದಿಡಲಿದ್ದೀವಿ. ಕಾಂಗೋದ ಪ್ರಧಾನಿ ಪಾಟ್ರಿಸ್ ಲುಮುಂಬಾ ಅವರಿಗೆ ಅಮೆರಿಕ ಮತ್ತೆ ಬೆಲ್ಜಿಯಂ ಮಾಡಿದಂತಹ ಈ ಮಹಾದ್ರೋಹದ ಬಗ್ಗೆ ನಿಮ್ಮ ಆಲೋಚನೆಗಳೇನು ಅನ್ನೋದನ್ನ ಕೆಳಗೆ ತಪ್ಪದೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇತಿಹಾಸದ ಈ ಮುಚ್ಚಿಡಲಾದ ಪುಟಗಳನ್ನ ಪ್ರತಿಯೊಬ್ಬರಿಗೂ ತಲುಪಿಸೋದಿಕ್ಕೆ ಈ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.